ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥಂಕರ ಮಹಾಮಸ್ತಕಾಭಿಷೇಕ ಹಿನ್ನೆಲೆ ಶ್ರೀ ಕ್ಷೇತ್ರಕ್ಕೆ ಸಚಿವ ಡಿ ಸುಧಾಕರ್ ಭೇಟಿ ಕೊಟ್ಟಿದ್ದರು. ಈ ವೇಳೆ ಸ್ವಾಮಿ ಗುಣಧರಾನಂದಿ ಮಹಾರಾಜರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ. ಬಳಿಕ ಮುನಿ ದೀಕ್ಷೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ವರೂರು ಗ್ರಾಮವನ್ನು ದೇಶ ಅಲ್ಲದೆ ವಿದೇಶಕ್ಕೂ ಕೂಡ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಗುಣಧರಾನಂದಿ ಮಹಾರಾಜರು ಮಾಡಿದ್ದಾರೆ. ಇಂಥ ಶ್ರೇಷ್ಠರ ದರ್ಶನವನ್ನು ನಾವು ಪಡೆದುಕೊಂಡು ಪುನೀತರಾಗಿದ್ದೇವೆ. ಅಹಿಂಸೆಯನ್ನು ಮುಂದುವರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಜೈನ ಧರ್ಮ ಪ್ರಪಂಚದಲ್ಲೇ ಅತ್ಯಂತ ಹಳೆಯ ಧರ್ಮ. ಜೈನ ಧರ್ಮದ ತತ್ವ ಕಲಿಸ್ತಾ ಹೋಗುವ ಕರ್ತವ್ಯ ನಮ್ಮ ಮೇಲಿದೆ ಅಂತ ಹೇಳಿದರು. ಈಗಾಗಲೇ ಅನೇಕ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಮುನಿ ಮಹಾರಾಜ ಅಂತಕ್ಕಂಥ ಗುಣಕಂದರ ಮಹಾರಾಜರು ವರೂರು ಸ್ವಾಮೀಜಿಗಳು ಅವರು ಮಾಡಿರೋದು ಬಹಳಷ್ಟು ಶ್ಲಾಘನೀಯ ಅನ್ನೋ ಮಾತನ್ನು ಹೇಳ್ತಾ, ವೇದಿಕೆ ಮೇಲೆ ಎಲ್ಲ ಮುನಿ ಮಹಾರಾಜರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಅದೇ ರೀತಿಯಾಗಿ ಎಲ್ಲ ಸ್ವಾಮಿಗಳಿಗೂ ನಮಸ್ಕಾರ ಮಾಡ್ತಾ, ಏನಿವತ್ತು ಮೇರು ಪರ್ವತವನ್ನು ಇಲ್ಲಿ ಸ್ಥಾಪನೆ ಮಾಡಿದರೆ ಇದು ಜೈನ ಧರ್ಮದ ಒಂದು ಪ್ರಚಾರವನ್ನು ಹೆಚ್ಚು ಮಾಡುತ್ತೆ. ಮತ್ತು ಜೈನ ಧರ್ಮಕ್ಕೆ ಅನೇಕ ಸಮಾಜಗಳು ಕೂಡ ಏನು ನಮ್ಮ ಅಹಿಂಸೆ ಇದೆ ಅದನ್ನು ಮುಂದುವರಿಸ್ತಾರೆ ಅನ್ನೋ ಭಾವನೆಯಿಂದ ಇನ್ನು ಈಗಾಗಲೇ ಮಾತಾಡ್ತಕ್ಕಂಥ ರಘುನಂದನ್ ಹೇಳಿದ್ರು, ಭಾರತ ಧಾರ್ಮಿಕ ತಳಹದಿ ಮೇಲೆ ನಿಂತಿರ್ತಕ್ಕಂಥದ್ದು. ನಾವೆಲ್ಲರೂ ಭಗವಂತನನ್ನು ಅವರವರ ಧರ್ಮದ ಪ್ರಕಾರ ನಾವು ನಂಬ್ತೇವೆ. ಆದರೆ ಜೈನ ಧರ್ಮ ಪ್ರಪಂಚದಲ್ಲಿ ಭಾಳಷ್ಟು ಹಳೆಯ ಧರ್ಮ. ಜೈನ ಧರ್ಮ ಆದಮೇಲೆ ಅನೇಕ ಧರ್ಮಗಳು ಇವತ್ತು ಹುಟ್ಟಿದ್ದಾವೆ. ಜೈನ ಧರ್ಮದ ಏನು ಒಂದು ಮೂಲ ತತ್ವ ಆಗಿರ್ತಕ್ಕಂಥ ಅಹಿಂಸಾ ಪರಮೋ ಧರ್ಮವನ್ನು ನಾವು ಪಾಲಿಸ್ಕೊಂಡು ಹೋದರೆ ಶಾಂತಿ ಸಿಗುತ್ತೆ ಅನ್ನೋ ಮಾತನ್ನು ನಮ್ಮ ತೀರ್ಥಂಕರಗಳು ಪ್ರತಿಪಾದನೆ ಮಾಡಿದರೆ, ಅದ್ರ ಪ್ರಕಾರ ತಾವೆಲ್ಲರೂ ಆ ಮೂಲ ಮಂತ್ರವನ್ನು ನಾವು ಉಳಿಸ್ಕೊಂಡು ಬೆಳೆಸಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮ ಮೇಲೆ ಇದೆ ಅಂತ ಹೇಳ್ತಾ, ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಜೈನ ಧರ್ಮದ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಕಳೆದ ವರ್ಷ 50 ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನವನ್ನು ಕೊಟ್ಟಿತ್ತು. ಅದೇ ರೀತಿಯಾಗಿರ್ತಕ್ಕಂಥ ಮುಂದಿನ